ಇವತ್ತು ದ್ವಿತೀಯ ಪಿಯುಸಿ ಫಲಿತಾಂಶ ಪ್ರಕಟ ಆಗಿದೆ. ಉಡುಪಿ ಫಸ್ಟ್ ಬಂದಿದ್ರೆ ದಕ್ಷಿಣ ಕನ್ನಡಕ್ಕೆ ಎರಡನೇ ಸ್ಥಾನ, ಕೊನೆಯ ಸ್ಥಾನವನ್ನ ಪಡ್ಕೊಂಡಿದೆ ಯಾದಗಿರಿ ಜಿಲ್ಲೆ. ದ್ವಿತೀಯ ಪಿಯುಸಿ ಫಲಿತಾಂಶ ಪ್ರಕಟ ಆಗಿದೆ. ಉಡುಪಿ ಫಸ್ಟು, ದಕ್ಷಿಣ ಕನ್ನಡ ಸೆಕೆಂಡ್, ಕೊನೆಯ ಸ್ಥಾನ ಪಡ್ಕೊಂಡಿರೋದು ಯಾದಗಿರಿ ಜಿಲ್ಲೆ. 93.90% ಫಲಿತಾಂಶ ಪಡೆದು ಉಡುಪಿ ಫಸ್ಟ್ ಬಂದಿದ್ರೆ ಈ ಬಾರಿಯೂ ಕೂಡ ಹೆಣ್ಮಕ್ಳೇ ಮೇಲುಗೈ ಸಾಧಿಸಿರೋದು. ಫಲಿತಾಂಶವನ್ನ ಪ್ರಕಟಿಸಿದ್ದಾರೆ ಸಚಿವ ಮಧು ಬಂಗಾರಪ್ಪ. 4,68,439 ವಿದ್ಯಾರ್ಥಿಗಳು ಪಾಸ್ ಆಗಿದ್ದಾರೆ. ದ್ವಿತೀಯ ಪಿಯುಸಿ ಫಲಿತಾಂಶ ಪ್ರಕಟ ಆಗಿದೆ. ಈ ಬಾರಿಯೂ ಕೂಡ ಹೆಣ್ಮಕ್ಳೇ ಮೇಲುಗೈ ಸಾಧಿಸಿದ್ದಾರೆ. ಉಡುಪಿ ಫಸ್ಟ್ ಬಂದಿದೆ, ದಕ್ಷಿಣ ಕನ್ನಡ ಸೆಕೆಂಡು, ಯಾದಗಿರಿ ಲಾಸ್ಟು. ನೋಡಿ, ವಿಜ್ಞಾನ ವಿಭಾಗದಲ್ಲಿ ರಾಜ್ಯಕ್ಕೆ ಪ್ರಥಮ ಸ್ಥಾನ ಅಮೂಲ್ಯ ಕಾಮತ್, ಹಾಗೆ ಕಲಾ ವಿಭಾಗದಲ್ಲಿ ರಾಜ್ಯಕ್ಕೆ ಪ್ರಥಮ ಸ್ಥಾನ ಸಂಜನಾ ಭಾಯಿ, ಹಾಗೆ ವಾಣಿಜ್ಯ ವಿಭಾಗದಲ್ಲಿ ರಾಜ್ಯಕ್ಕೇನೆ ಪ್ರಥಮ ಸ್ಥಾನ ಪಡ್ಕೊಂಡಿರೋದು ದೀಪಶ್ರೀ. ಮೂರೂ ವಿಭಾಗದಲ್ಲೂ ಕೂಡ ರಾಜ್ಯಕ್ಕೆ ಪ್ರಥಮ ಸ್ಥಾನ ಹೆಣ್ಣು ಮಕ್ಕಳೇ ಈ ಬಾರಿ ಮತ್ತೆ ಮೇಲುಗೈ ಸಾಧಿಸಿರೋದು. ಕಲಾ ವಿಭಾಗದಲ್ಲಿ ಸಂಜನಾ ಬಾಯಿ ರಾಜ್ಯಕ್ಕೆ ಪ್ರಥಮ ಸ್ಥಾನ. 600 ಅಂಕಗಳಿಗೆ ಸಂಜನಾ ಬಾಯಿ ಪಡ್ಕೊಂಡಿರೋದು 597 ಅಂಕ. ಕಲಾ ವಿಭಾಗದಲ್ಲಿ ಬಳ್ಳಾರಿಯ ನಿರ್ಮಲಾ 596 ಅಂಕ, ಹಾಗೆ ವಿಜ್ಞಾನ ವಿಭಾಗದಲ್ಲಿ ಅಮೂಲ್ಯ ಕಾಮತ್ ರಾಜ್ಯಕ್ಕೆ ಪ್ರಥಮ ಸ್ಥಾನವನ್ನ ಪಡ್ಕೊಂಡಿದ್ದಾರೆ. ಮಂಗಳೂರಿನ ಎಕ್ಸ್ಪರ್ಟ್ ಕಾಲೇಜಿನ ಅಮೂಲ್ಯ ಕಾಮತ್ ವಿಜ್ಞಾನ ವಿಭಾಗದಲ್ಲಿ ರಾಜ್ಯಕ್ಕೆ ಪ್ರಥಮ ಸ್ಥಾನ. ನೋಡಿ, 600 ಅಂಕಗಳಿಗೆ ಅಮೂಲ್ಯ ಕಾಮತ್ ಪಡ್ಕೊಂಡಿರುವಂತಹ ಅಂಕ ವಿಜ್ಞಾನ ವಿಭಾಗದಲ್ಲಿ 599, ಒಂದೇ ಒಂದು ಅಂಕ ಕಡಿಮೆ. ವಾಣಿಜ್ಯ ವಿಭಾಗದಲ್ಲಿ ದೀಪಶ್ರೀ ರಾಜ್ಯಕ್ಕೆ ಪ್ರಥಮ. ಮಂಗಳೂರಿನ ಕೆನರಾ ಕಾಲೇಜಿನ ದೀಪಶ್ರೀ. ವಾಣಿಜ್ಯ ವಿಭಾಗದಲ್ಲಿ ತೇಜಸ್ವಿನಿ ಎಂಎ ದ್ವಿತೀಯ ಸ್ಥಾನ. ಪಿರಿಯಾಪಟ್ಟಣದ ಭಾರತ್ ಮಾತಾ ಕಾಲೇಜಿನ ವಿದ್ಯಾರ್ಥಿನಿ. 123 ಕಾಲೇಜುಗಳಲ್ಲಿ ಶೂನ್ಯ ಫಲಿತಾಂಶ ಸಾಧನೆ. 134 ಕಾಲೇಜುಗಳಲ್ಲಿ 100% ಫಲಿತಾಂಶವನ್ನ ಪ್ರಕಟ ಮಾಡಿದ್ದಾರೆ ಸಚಿವ ಮಧು ಬಂಗಾರಪ್ಪ ಅವರು. ತುಂಬಾ ಸಂತೋಷ ಆಯ್ತು. ಸ್ಟೇಟ್ ಅಲ್ಲಿ 3rd ರ್ಯಾಂಕ್ ಬಂದಿದ್ದೀನಿ. ನಾನು ನಮ್ಮ ಪೇರೆಂಟ್ಸ್ಗೆ ಮತ್ತು ಮೆಂಟರ್ಸ್, ಟೀಚರ್ಸ್ಗೆ ಎಲ್ಲರಿಗೂ ಧನ್ಯವಾದಗಳು. ನಮ್ಮ ಪೇರೆಂಟ್ಸ್ ಇಲ್ಲಾಂದ್ರೆ ಸಾಧ್ಯವಾಗಿರಲ್ಲ. ಸೊ ತುಂಬಾ ಸಂತೋಷ ಆಯ್ತು. ನಮ್ಮ ಪ್ರಿನ್ಸಿಪಲ್ ಸರ್, ನಮ್ಮ ಕಾಲೇಜ್ ಟೀಚರ್ಸ್, ಲೆಕ್ಚರರ್ಸ್, ಮೆಂಟರ್ಸ್ ಎಲ್ಲರಿಗೂ ತುಂಬಾ ಧನ್ಯವಾದಗಳು. ನಾನಿನ್ನ ಮುಂದೆ UPSC ಮಾಡ್ಬೇಕಂತ ನನಗೆ ಆಂಬಿಷನ್ ಇದೆ. ಸೊ ಖಂಡಿತ ಮಾಡ್ತೀನಿ. ಅದು ಪೇರೆಂಟ್ಸ್ ಸಪೋರ್ಟ್ ಇಂದ ಎಷ್ಟು ದೂರ ಬಂದಿದ್ದೀನಿ. ಇನ್ನು ನಾನು ಅಚೀವ್ ಮಾಡ್ಬೇಕಂತ ನನಗೆ ಆಸೆ ಇದೆ. ತುಂಬಾ ಸಂತೋಷ ಆಯ್ತು. ಸ್ಟೇಟ್ ಅಲ್ಲಿ 3rd ರ್ಯಾಂಕ್ ಬಂದಿದ್ದೀನಿ. ನಾನು ನಮ್ಮ ಪೇರೆಂಟ್ಸ್ಗೆ ಮತ್ತು ಮೆಂಟರ್ಸ್, ಟೀಚರ್ಸ್ಗೆ ಎಲ್ಲರಿಗೂ ಧನ್ಯವಾದಗಳು. ನಮ್ಮ ಪೇರೆಂಟ್ಸ್ ಇಲ್ಲಾಂದ್ರೆ ಸಾಧ್ಯವಾಗಿರಲ್ಲ. ಸೊ ತುಂಬಾ ಸಂತೋಷ ಆಯ್ತು. ನಮ್ಮ ಪ್ರಿನ್ಸಿಪಲ್ ಸರ್, ನಮ್ಮ ಕಾಲೇಜ್ ಟೀಚರ್ಸ್, ಲೆಕ್ಚರರ್ಸ್, ಮೆಂಟರ್ಸ್ ಎಲ್ಲರಿಗೂ ತುಂಬಾ ಧನ್ಯವಾದಗಳು. ನಾನಿನ್ನ ಮುಂದೆ UPSC ಮಾಡ್ಬೇಕಂತ ನನಗೆ ಆಂಬಿಷನ್ ಇದೆ. ಸೊ ಖಂಡಿತ